ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂತ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಯುವ ನಿಧಿಯ ಏಪ್ರಿಲ್, ಮೇ, ಜೂನ್ ಈ 3 ತಿಂಗಳಿನ ಕಂತಿನ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ನೀವು ಕೇಳ್ತಿರೋ ಹಾಗೆ 3 ತಿಂಗಳು ಒಮ್ಮೆಲೇ ಬರುತ್ತದಾ ಅಥವಾ ಒಂದು ತಿಂಗಳು ಆದ ನಂತರ ಒಂದು ತಿಂಗಳು ಅಮೌಂಟು ಜಮಾ ಆಗುತ್ತಾ ಅಂತ ಕೇಳ್ತಾ ಇದ್ರಿ. ಸಂಪೂರ್ಣವಾಗಿ ಒಂದೇ ವಿಡಿಯೋದಲ್ಲಿ ಈ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ. ನೀವು ಮೊದಲೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್. ನೋಡಿ ಸ್ನೇಹಿತರೆ, ನಿಮಗಾಗೆ ತಿಳಿದಿರುವ ಹಾಗೆ ಮೊದಲು ಒಂದು ತಿಂಗಳ ನಂತರ ಸೆಲ್ಫ್ ಡಿಕ್ಲರೇಷನ್ ಮಾಡ್ತಿದ್ದೀವಿ. ಈಗ 3 ತಿಂಗಳಿಗೊಮ್ಮೆ ಸೆಲ್ಫ್ ಡಿಕ್ಲರೇಷನ್ ಅಲೋ ಮಾಡಿದ್ದಾರೆ. ಈಗ ಕಳೆದ ಏಪ್ರಿಲ್, ಮೇ, ಜೂನ್ ಅಂದರೆ ಜೂನ್ ಇದೇ ತಿಂಗಳು ಈ 3 ತಿಂಗಳ ಹಣವನ್ನು ಜಮಾ ಮಾಡಿಲ್ಲ. ಯಾವ ಕಾರಣಕ್ಕಾಗಿ ಅಂದರೆ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಇರುವ ಕಾರಣ ಸರ್ಕಾರಕ್ಕೆ ಹಣವನ್ನು ಜಮಾ ಮಾಡಿಲ್ಲ. ಆದ ಕಾರಣ ನೀವು ಕೇಳ್ತಿರೋ ಪ್ರಶ್ನೆ ಅಂದರೆ 3 ತಿಂಗಳು ಒಮ್ಮೆಲೇ ಬರುತ್ತದಾ ಅಥವಾ ಒಂದೊಂದು ತಿಂಗಳ ನಂತರ ಒಂದೊಂದು ತಿಂಗಳು ಬರುತ್ತೆ ಅಂತ ಕೇಳ್ತಾ ಇದ್ರಿ. ಇಲ್ಲಿ ಯಾವ ರೀತಿ ಅಂದರೆ ನಮಗೆ ಬಂದಿರುವ ಮಾಹಿತಿ ಪ್ರಕಾರ 3 ತಿಂಗಳು ಅಂದರೆ ಏಪ್ರಿಲ್, ಮೇ, ಜೂನ್ ಈ 3 ತಿಂಗಳ ಹಣವನ್ನು ಜೂನ್ 12ರಂದು ನಿಮಗೆ ನಿಮ್ಮ ಖಾತೆಗೆ ಅಮೌಂಟನ್ನು ಹಾಕಲು ಪ್ರಾರಂಭಿಸುತ್ತಾರೆ. ಹಲವಾರು ಯೂನಿವರ್ಸಿಟಿಗಳಿರೋ ಕಾರಣ ಜೂನ್ 12ನೇ ತಾರೀಕರ ನಂತರ ಅಮೌಂಟನ್ನು ಪೇ ಮಾಡಿದ ನಂತರ ಹಲವಾರು ವಿದ್ಯಾರ್ಥಿಗಳಿಗೆ ಹಣವು ಜಮಾ ಆಗುತ್ತಾ ಹೋಗುತ್ತದೆ. ಜೂನ್ 18 ಅಥವಾ 19ನೇ ತಾರೀಕು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯವ್ರದ್ದು ಖಂಡಿತವಾಗಲೂ ಹಣವು ಜಮಾ ಆಗೇ ಆಗುತ್ತದೆ. ನೀವು ಯಾವ ರೀತಿಯನ್ನು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಬೇಕಂದ್ರೆ ಮೊದಲನೇದಾಗಿ ಸೇವಾ ಸಿಂಧು ಪೋರ್ಟಲನ್ನು ಓಪನ್ ಮಾಡಿ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್, ರಿಜಿಸ್ಟರ್ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆದ ನಂತರ ನಿಮ್ಮದು ಡೆಸ್ಕ್ಟಾಪ್ನಲ್ಲಿ ಯುವ ನಿಧಿ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತದೆ. ಇಲ್ಲಿ ನೋಡೋದಾದರೆ ಸ್ನೇಹಿತರೆ, ನೀವು ಇಲ್ಲಿ ಚೆಕ್ ಮಾಡಬಹುದು. ನಾವು ಏಪ್ರಿಲ್ 2025ರ ಸ್ಟೇಟಸನ್ನು ಚೆಕ್ ಮಾಡಿದ ನಂತರ ಯಾವ ರೀತಿ ಬರುತ್ತದೆ ಅಂದರೆ ಇಲ್ಲಿ DBT ಪುಷ್ಡ್ ಅಂತ ಬರುತ್ತದೆ. ಇದು 2-3 ದಿನಗಳ ಹಿಂದಿನ ಏನಂತಾರೆ ಏನೂ ಬರ್ತಿದ್ದಿಲ್ಲ, ನಾಟ್ ಫೌಂಡ್ ಅಂತ ಬರ್ತಿತ್ತು. ಈಗ DBT ಪುಷ್ಡ್ ಅಂತ ಬರ್ತಿದೆ. ಆದ ಕಾರಣಕ್ಕಾಗಿ ನಿಮ್ಮದು ಜೂನ್ 12 ನಂತರ ಪೇಮೆಂಟ್ ಖಂಡಿತವಾಗಲೂ ಜಮಾ ಆಗುತ್ತದೆ. ಇದೇ ರೀತಿ ಮೇದು ಕೂಡ ಚೆಕ್ ಮಾಡಿದ್ವಿ. ಮೇದು ಕೂಡ ಇದೇ ರೀತಿ DBT ಪುಷ್ಡ್ ಅಂತ ಬರ್ತಾ ಇದೆ. ಇದಾದ ನಂತರ ಜೂನ್ನಲ್ಲಿ ಚೆಕ್ ಮಾಡಲು ಬರುವುದಿಲ್ಲ. ಇನ್ನು 2-3 ದಿನಗಳಾದ ನಂತರ ಯಾವ ರೀತಿ ಪ್ರೊಸೆಸ್ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಇದರ ಮಾಹಿತಿ ಪ್ರಕಾರ ನಾವು ಏನು ಮಾಡಬಹುದು, ಏಪ್ರಿಲ್, ಮೇ, ಜೂನ್ ಈ 3 ತಿಂಗಳ ಹಣವು ಜೂನ್ 12ರ ನಂತರ ಕ್ರೆಡಿಟ್ ಆಗಲು ಪ್ರಾರಂಭವಾಗುತ್ತದೆ. ಇದೇ ರೀತಿ ಉಪಯುಕ್ತ ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.